ಆದ್ರೆ ಕರೆಕ್ಟ್. ದೀಸ್ ಆರ್ ಆಲ್ ಕೈಂಡ್ ಆಫ್ ಯಾರ್ಯಾರು ಈಗ ಇದನ್ನ ಈ ರೀತಿ ನ್ಯೂಸ್ ಯಾರು ಸ್ಪ್ರೆಡ್ ಮಾಡಕ್ ಟ್ರೈ ಮಾಡ್ತಿದಾರಲ್ಲ, ದೇ ಓಕೆ. ಹ್ಯಾವ್ ನೋ ಕ್ಲೂ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಆನ್ ದ ಗ್ರೌಂಡ್. ಹ್ಮ್. ಒಂದ್ ಹೇಳ್ತೀನಿ, ಸರ್ ಕಮರ್ಷಿಯಲ್ ಬರ್ತೀನಿ ಪ್ರಾಬಬ್ಲಿ ಸಫಾನ್, ಸಫ್ಜಾನ್ ಬರ್ತೀನಿ. ಅವರಿಗೆ ಒಂದು ಅಪ್ಡೇಟ್ ಬಂದಿದೆ ಅನ್ನಿಸ್ತಿದೆ. ಸಫಾನ್ ಏನೋ ತೋರಿಸ್ತಾ ಇದ್ರೆ ಮೊಬೈಲಲ್ಲಿ. ಎಸ್ ಎಸ್ ಆಕ್ಚುಲಿ ನಾನು ಮೊಬೈಲ್ ಅಲ್ಲಿ ಇವಾಗ ತೋರಿಸ್ತಾ ಇರೋದು, ಹಾ. ಇವಾಗ ಬಂದಿರೋದು ಅದು ಸೈರನ್ ಮೊಳಗ್ತಾ ಇದೆ, ಏನು ಓಹೋ. ಎಮರ್ಜೆನ್ಸಿ ನಮ್ಗೆ ಅಲರ್ಟ್ ಕೊಡ್ತಾ ಇದ್ದಾರೆ. ಹಾ. ಇದು ಬಂದಾಗ್ಲೇ ಇಮಿಡಿಯೇಟ್ಲಿ ಅಲ್ಲಿ ಇದಾಗುತ್ತೆ, ಏನು ಅಟ್ಯಾಕ್ ಆಗುತ್ತೆ, ಮಿಸೈಲ್ ಅಟ್ಯಾಕ್ ಆಗುತ್ತೆ. ಓಹೋ, ಅಲರ್ಟ್ ಮೆಸೇಜ್ ಬಂತೀಗ ನಿಮ್ಗೆ? ಸೊ ಇವಾಗ ಮೆಸೇಜ್ ಬಂತು, ಜಸ್ಟ್ ನಮ್ಗೆ ಇಲ್ಲಿನ ಗವರ್ಮೆಂಟ್ ಇದು ಮೆಸೇಜ್ ಬಂತು, ಈ ತರ ಇವಾಗ ಇದಾಗುತ್ತೆ ಅಂತ. ಅಂದ್ರೆ ಅದು ಬರ್ತಾ ಇರ್ತದೆ ಮಿನಿಸ್ಟ್ರಿ ಆಫ್ ಇಂಟೀರಿಯರ್ ಇಂದ. ದ ಸೈರನ್ ಹ್ಯಾಸ್ ಬಿನ್ ಸೌಂಡೆಡ್ ಡ್ಯೂ ಟು ಎ ಹಜಾರ್ಡ್. ವಿ ಆರ್ಗ್ಯೂ ಸಿಟಿಸನ್ಸ್ ಅಂಡ್ ರೆಸಿಡೆಂಟ್ಸ್ ಟು ರಿಮೈನ್ ಕಾಮ್ ಅಂಡ್ ಪ್ರೊಸೀಡ್ ಟು ದ ನಿಯರೆಸ್ಟ್ ಸೇಫ್ ಲೊಕೇಶನ್. ಅವಾಯ್ಡ್ obstructing main roads unless necessary for ತೋರ್ಸ್, ಈ public ಕಡೆ safety. ಕ್ಯಾಮ್ರಾ ಕಡೆ ತೋರಿಸ್ಬಿಡಿ, ನಿಮ್ದೇ ಝೂಮ್ ಇದೆ. ಹಾ ಹಾ ಹಾ. ನೋಡಿ, ಕರೆಕ್ಟ್ ಕರೆಕ್ಟ್. ಇದು ಅರೇಬಿಕ್ ಅಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಬರ್ತಾ ಇದೆ. Correct, ಮತ್ತೆ correct. ಇವಾಗ ಸ್ವಲ್ಪ ಮುಂಚೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ, ಬ್ರಿಲಿಯಂಟ್ ಅವರ ವಿಶ್ಲೇಷಣೆ. ಆಕ್ಚುಲಿ ಇದು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಮಾತನಾಡುದು ಇದೇ ರೀತಿ, ಎಕ್ಸ್ಟ್ರೀಮ್ ಲೆವೆಲ್ ಅವರ ಏನು ವಿಶ್ಲೇಷಣೆ. ಈ ಮುಂಚೆ ಅವರು ಮಾತನಾಡ್ತಾ ಇದ್ರಲ್ಲ, ಯಾರೋ ಒಬ್ರು ಗೆಸ್ಟ್, ಸುನಿಲ್ ಅವರು, So, ಕರ್ನಲ್, actually ಲೆಫ್ಟಿನೆಂಟ್ ಅವರು- ಕರ್ನಲ್ ಅವರು. ಹಾ ಹಾ. ಎಸ್ ಡೆಫಿನೆಟ್ಲಿ ಅಪ್ರಿಶಿಯೇಟೆಡ್. ಇಂತಹ ಒಂದು ವಾಸ್ತವ ಏನು ಫ್ಯಾಕ್ಟ್ ವಿಷಯದ ಬಗ್ಗೆ ಮಾತನಾಡುವವರು ಈ ತರ ನ್ಯೂಸ್ ಪ್ಯಾನಲ್ ಗೆ ಬರಬೇಕು. ಅಂದ್ರೆ ಏನೋ ನಮ್ಗೆ ಬಾಯಿಗೆ ಬಂದ ತರ ಮಾತನಾಡಿದ್ರೆ ಅದು ಜನರನ್ನು ಹಾದಿ ತಪ್ಪಿಸುವಂತ ಒಂದು ಇದಾಗುತ್ತೆ. ನೋಡಿ, ಡೆಫಿನೆಟ್ಲಿ ಅಲ್ಲ ಸಫಾನ್ ಅವರೀಗ ಇರಾನ್ ಅಲ್ಲಿ ಈಗ ಶಿಯಾ ಮುಸ್ಲಿಂ, ಅಲ್ಲಿ ಕೆಲವೊಂದಿಷ್ಟು ಕಾನೂನುಗಳು, ಅಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ, ಮಹಿಳೆಯರಿಗೆ ಫ್ರೀಡಮ್ ಇಲ್ಲ, ದೌರ್ಜನ್ಯಗಳಾಗ್ತಿದೆ, ಈತ ಸರ್ವಾಧಿಕಾರಿ. ಹಾಗಾಗಿ ಅಲ್ಲಿಯ ಕೆಲವು ಮುಸ್ಲಿಮರೇ ಸಂಭ್ರಮ ಪಡ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ, ಕುಣಿದು ಕುಪ್ಪಳಿಸ್ತಿದ್ದಾರೆ ಅಂತ ಹೇಳಿ. ನೋಡಿ ಆಕ್ಚುಲಿ ಪ್ರತಿ ಒಂದು ದೇಶದಲ್ಲೂ ಕೂಡ 100% ಸಪೋರ್ಟಿವ್ ಪ್ರೈಮ್ ಮಿನಿಸ್ಟರ್ ಯಾರು ಇರಲ್ಲ. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಎಲ್ಲರೂ 100% ಮೋದಿ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. Correct. ಒಂದು ಮೆಜಾರಿಟಿ ಸ್ವಲ್ಪ ಇರ್ಬೋದಿಲ್ಲ, ಅಂದ್ರೆ ಅದಕ್ಕಿಂತ ಕಡಿಮೆ ಇರ್ಬೋದು. ಪ್ರತಿ ಒಂದು ದೇಶದ ಅವಸ್ಥೆನೂ ಹಾಗೇನೆ. ಇಲ್ಲಿ ಆಕ್ಚುಲಿ ನಾವು ಆಲೋಚನೆ ಮಾಡ್ಬೇಕಾಗಿರೋದು, ಓಕೆ, ನಾನು ಆಸ್ ಎ ಇಂಡಿಯನ್, ನಾವು ಭಾರತೀಯನಾಗಿ ಒಂದು ಮಾತು ಹೇಳ್ತೇನೆ, ನಾವು ಖಂಡಿತವಾಗಿಯೂ ಇರಾನ್ ನಾಯಕರ ಸಾವನ್ನು ಸಂಭ್ರಮಿಸಲೇಬಾರದು. ಯಾಕೆಂದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ಅಪ್ಪಿ ತಪ್ಪಿ ಕೂಡ ಇರಾನ್ ಎಂದಿಗೂ ಕೂಡ ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇಂಪಾಸಿಬಲ್. ಅದು ಅಂತ ಒಂದು ಸನ್ನಿವೇಶ ಬರುವುದೇ ಇಲ್ಲ. ಬಟ್ ನಮ್ಮ ದೇಶ ಈಗ್ಲೂ ಕೂಡ ಸ್ವಲ್ಪ ಗುಲಾಮಗಿರಿ ತೋರಿಸ್ತಾ ಇರೋದು. ಆ ಏನು ಪಾಪಿ ಇದ್ದಾರಲ್ವಾ, ಏನು ಅಮೆರಿಕ ಅನ್ನುವಂತ ಸಾಮ್ರಾಜ್ಯಶಾಹಿ ದೇಶ, ಅವರಿಗೆ ನಾವು ಗುಲಾಮಗಿರಿ ಮಾಡ್ಲೇಬಾರದು. ನೋಡಿ, ಎಲ್ಲೆಲ್ಲ ಸಂಪತ್ತಿದೆ, ಎಲ್ಲೆಲ್ಲ ಇದಿದೆ, ಅದನ್ನು ಅವರು ಈಸಿಯಾಗಿ ಒಂದು ಅನ್ಯಾಯದ ಮುಖಾಂತರ ಅದನ್ನು ಏನು ಕಬ್ಜಾ ಮಾಡೋಕೆ ಅವರು ಈ ತರ ಮಾಡ್ತಾ ಇರೋದು. ಏನಿದೆ ಲಾಭ ನೋಡಿ, ವೆನೆಜುವೆಲಾದ ಪ್ರೆಸಿಡೆಂಟ್ ಅನ್ನು ರಾತ್ರೋರಾತ್ರಿ ಕಟ್ಟಿ ಹಾಕಿಕೊಂಡು ಬಂದು ಹಾಕ್ಲಿಕ್ಕೆ ಏನು ವೆನೆಜುವೆಲಾ ಅಂತ ಒಂದು ರಾಷ್ಟ್ರ ಏನ್ ಮಾಡಿತ್ತು ಅವಾಗ? ಕರೆಕ್ಟ್. ನಾವು ಪ್ರತಿ ಒಂದು ವಿಷಯ ಆಗುವಾಗ ನಾವು ನ್ಯಾಯದ ಕಡೆ ಮಾತನಾಡ್ಬೇಕೇ ಹೊರತು ಏನೋ ಅದು ಮುಸ್ಲಿಂ ರಾಷ್ಟ್ರ, ಏನೋ ಇದು ಕ್ರಿಶ್ಚಿಯನ್ ರಾಷ್ಟ್ರ, ಆ ಒಂದು ಮೈಂಡ್ ಬರ್ಲೇಬಾರ್ದು. ಯಾಕೆಂದ್ರೆ ಪ್ರಪಂಚದಲ್ಲೇ ಒಂದು ಅದ್ಭುತ ಒಂದು ದೇಶ ನಮ್ಮ ಭಾರತ. ನನಗೆ ಸಿಂಪ್ಲಿ ಆಗಿ ಹೇಳ್ಬೇಕಂದ್ರೆ ಒಂಥರ ಸ್ವರ್ಗ ನಮ್ಮ ದೇಶ. ನಿಜ. ಸಫಾನ್ ಬರ್ತೀನಿ ನಿಮ್ಮ ಹತ್ರ. ನಂಗೆ ಒಂದು ಬ್ರೇಕ್ ಸಮಯ ಆಗಿದೆ, ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದೆ